ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಯಾರೇ ಕೂಗಾಡ್ಲಿ, ಊರೇ ಹೋರಾಡ್ಲಿ, ಪೊರಕೆಯಲ್ಲಿ ನನ್ನ ಮುಖಕ್ಕೆ ಬೇಕಾದ್ರೂ ಹೊಡಿಲಿ, ನಾನು ಮಾತ್ರ ಈ ಯೋಜನೆಯನ್ನ ಕೈ ಬಿಡೋದಿಲ್ಲ. ಸಿಎಂ DK ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇಷ್ಟೊಂದು ಹಠಕ್ಕೆ ಬಿದ್ದಿರೋದು ಯಾಕೆ ನೋಡಿ. ಒಂದು ಪ್ರತಿಭಟನೆಗಳಿಗೆ, ಎಸ್ಪೆಷಲಿ ರೈತರ ಹೋರಾಟ ಅಂದರೆ ಯಾವುದೇ ಸರ್ಕಾರ ಆದರೂ ಹೆದರುತ್ತೆ. ಯಾಕಂದರೆ ಅವ್ರಿಗೆ ಪಟ್ಟದಲ್ಲಿ ಕೂರಿಸೋದು ಗೊತ್ತು, ಅಧಿಕಾರದಿಂದ ಕೆಳಗಿಳಿಸೋದು ಕೂಡ ಗೊತ್ತು. ಆದರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಷ್ಟೇ ಪ್ರತಿಭಟನೆ ಹೋರಾಟ ನಡೆದರೂ ಕೂಡ ಸರ್ಕಾರ ಹಠ ಬಿಡದೇ ಇರೋದಕ್ಕೆ ಕಾರಣ ಏನು ಹಾಗಾದರೆ? ಇದು ತುಂಬ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು. ಸಿಎಂ DK ಶಿವಕುಮಾರ್ ಅವರಿಗೆ ಇದರಿಂದ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಯಾಕಿಷ್ಟು ಹಠಕ್ಕೆ ಬಿದ್ದಿದ್ದಾರೆ? ಈ ಯೋಚನೆ ಎಲ್ರಿಗೂ ಇದ್ದೇ ಇತ್ತು. ಈಗ ಒಂದು ರಹಸ್ಯ ವಿಷಯ ಬಯಲಾಗಿದೆ. ದೇವೇಗೌಡರು ಆಡಿದಂತಹ ಆ ಒಂದು ಮಾತಿಗೆ ಸ್ವತಃ ಮುಖ್ಯಮಂತ್ರಿಗಳು ಅಷ್ಟೊಂದು ರಾಂಗ್ ಆಗಿದ್ದಾದ್ರು ಯಾಕೆ ಹಾಗಾದ್ರೆ? ನನ್ನನ್ನು ಕೆಣಕಬೇಡಿ ಅಂತ ನೇರವಾಗಿ ದೊಡ್ಡ ಗೌಡರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ಯಾಕೆ? ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ರೈತರು ಎಡೆಟ್ ಹೊಡಿಬೋದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ? ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ನು ಹಾಕಿಲ್ಲ. ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ, ನಿದ್ರೆ ಬರ್ತಾಯಿಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ಕಾಗ್ತಾಯಿಲ್ಲ. ಏನು ನಯ, ಏನು ಅಬ್ಬಾ ಅಬ್ಬಾ ಅಬ್ಬಾ, ಎಷ್ಟು ಇವತ್ತು ಮಾತಾಡ್ಬೇಕಾದ್ರೆ ಏನು ಗೌರವ. ಅಣ್ಣಾಜಿ, ಅಪ್ಪಾಜಿ, ನಾನು ಕಾಣದೇ ಇರೋದು ಇವೆಲ್ಲ ಬರ್ದಾರೆ. ವೀಕ್ಷಕರ, ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗತ್ತೆ. ಅವತ್ತು ಏನು ಮಹಾ 4 ಕಲ್ಲು ಮೊಟ್ಟೆ ಹೊಡಿತಾರಾ, ಹೊಡಿಲಿ ಅಂತಿದ್ದವರು ಇವತ್ತು ಅವರ ಹಾವ ಭಾವ ಎಲ್ಲವೂ ಬದಲಾಗಿತ್ತು. ಬಿಡದಿ ಪ್ರತಿಭಟನೆಗೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಅಂದರೆ ಅದು ಮಾಜಿ ಪ್ರಧಾನಿ ದೇವೇಗೌಡರ ಎಂಟ್ರಿಯಿಂದ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತುಟ್ಟನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಲದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ಇಷ್ಟು ದಿನ ಒಂದು ಲೆಕ್ಕ ಆದರೆ ದೇವೇಗೌಡರ ಎಂಟ್ರಿ ಬಳಿಕ ಈ ಹೋರಾಟ ಮತ್ತೊಂದು ಲೆಕ್ಕ ಆಯಿತು. ದೇವೇಗೌಡರು ಈ ಯೋಜನೆಯನ್ನು ಕೈ ಬಿಡದೇ ಇದ್ದರೆ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ನೋಡಿ, ಅಲ್ಲಿವರೆಗೂ ಕಲ್ಲು ಬೇಕಾದರೂ ಹೊಡಿಲಿ, ಮೊಟ್ಟೆ ಬೇಕಾದರೂ ಹೊಡಿಲಿ ಅಂತಿದ್ದ CM ಸಾಹೇಬರು ಆಲ್ ಆಫ್ ಎ ಸಡನ್ ಬದಲಾಗ್ಬಿಡ್ತಾರೆ. ದಿಢೀರಂತ ಪ್ರೆಸ್ ಮೀಟ್ ಕರೀತಾರೆ, ಕುಮಾರಸ್ವಾಮಿಗೆ ಅಣ್ಣ ಅಂತ ಹೇಳ್ತಾರೆ, ದೇವೇಗೌಡರಿಗೆ ಅಪ್ಪಾಜಿ ಅಂತಾರೆ. ನಾನು ಉಳುಮೆ ಮಾಡದೇ ಇದ್ರೂ ಕೂಡ ರೈತನ ಕುಟುಂಬದಿಂದ ಬಂದವನು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನನ್ನನ್ನು ಜೈಲಿಗೆ ಕಳಿಸೋಕೆ ನೋಡ್ತಾ ಇದ್ದಾರೆ, ನನ್ನನ್ನು ತುಳಿತಾ ಇದ್ದಾರೆ ಅಂತ ತುಂಬ ಎಮೋಷ್ನಲ್ ಆಗಿ ಕೂಡ ಮಾತಾಡ್ತಾರೆ. ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸೋಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೆ. ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು
ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ಅವರು ರೆಡ್ ಝೋನು ಗ್ರೀನ್ ಝೋನ್ಗೂ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ. ಅದು ಮುಂದುವರಿತದೆ. ಯಾರು ರೈತರು ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ. ನಾನು ಬಲವಂತ ಮಾಡೋದಿಲ್ಲ. ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು. ಯಾರು ದಣು ತೆಗೋಬೇಕಾಗಿಲ್ಲ. ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ. DK ಶಿವಕುಮಾರ್ ಅವರು ಬಿಡದಿ ಯೋಜನೆ ಬಗ್ಗೆ ಮಾತಾಡಬೇಕಾದ್ರೆ ಪದೇ ಪದೇ ಒಂದು ಅಫಿಡವಿಟ್ ಕೊಟ್ಟಂಗಿತ್ತು. ಇದು ನನ್ನ ಯೋಜನೆ ಅಲ್ಲ, ಇದು ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ. ಹಾಗಾದರೆ ಇದನ್ನು ಮಾಡಲೇಬೇಕು ಅಂತ DK ಶಿವಕುಮಾರ್ ಅವರು ಇಷ್ಟೊಂದು ಹಠಕ್ಕೆ ಬಿದ್ದಿರೋದು ಯಾಕೆ? ಈ ಪ್ರಶ್ನೆ ಹಾಗೇ ಇರಲಿ, ಮುಂದೆ ನಿಮಗೆ ಉತ್ತರ ಸಿಕ್ಕರೂ ಸಿಗಬಹುದು. ಇದೆಲ್ಲ ಪಕ್ಕಕ್ಕಿಡೋಣ. ಈಗ ಮೈನ್ ಮ್ಯಾಟ್ರಿಗೆ ಬರೋಣ. ವೀಕ್ಷಕರ ನೋಡಿ, CM DK ಶಿವಕುಮಾರ್ ಅವರ ಪ್ರೆಸ್ ಮೀಟ್ನಲ್ಲಿ ಒಮ್ಮೆ ಸಿಕ್ಕಾಬಟ್ಟೆ ಕೋಪಗೊಳ್ತಾರೆ. ನೇರವಾಗಿ ನನ್ನನ್ನು ಕೆಣಕೋಕ್ ಬರಬೇಡಿ ಅಂತ ಕೂಡ ಹೇಳ್ಬಿಡ್ತಾರೆ. ನೋಡಿ, ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಅವರು ನಿಮ್ಮ ಕೈಲಿ 2006 ಮಾಡಿದ್ದು, ನೀವು ಮಾಡಿದ್ದು ಇದು. ನಮ್ಗೇನು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ? ನಿಮ್ಮ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯಿತು, ಎಲ್ಲಿ ಜಮೀನು ತೊಗೊಂಡ್ರು, ಎಷ್ಟಕ್ಕೆ ಏನಾಯಿತು ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಣಕಕ್ಕೆ ಹೋಗಬೇಡಿ. ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದು? ಯಾಕೆ CM DK ಶಿವಕುಮಾರ್ ಅವರು? ಅಲ್ಲೇ ಇರೋದು ವಿಷಯ. ನೋಡಿ, ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತಿಗೂ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ಮನವೊಲಿಸಿದ್ದು ಹೇಗೆ? ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋ ವಿಷಯ. ಆದರೆ ದೇವೇಗೌಡರು ನೇರವಾಗಿ ಆ ವಿಚಾರದ ಬಗ್ಗೆ ಹೇಳ್ತಾರೆ, ಆ ವಿಚಾರವನ್ನು ಕೆದಕ್ತಾರೆ. ನಾನು ಇದ್ರ ಬಗ್ಗೆ ಗೊತ್ತಿದೆ ನನಗೆ. ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸ್ಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ, ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವೇಗೌಡರು ಹೇಳೋ ಪ್ರಕಾರ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನು ಈಡೇರಿಸೋದಕ್ಕೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ. ನೇರವಾಗಿ ದೇವೇಗೌಡರು ಎಲ್ಲಿಯೂ ಕೂಡ ಕಪ್ಪ ಅನ್ನೋ ವಿಚಾರವನ್ನು ಎತ್ತಲೇ ಇಲ್ಲ. ಆದರೂ ಕೂಡ ಅದು ಅದೇ ವಿಷಯ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗ್ಬಿಟ್ಟಿತ್ತು. ಆ ಹೇಳಿಕೆಗೆ DK ಶಿವಕುಮಾರ್ ಅವರು ಕೆಂಡಾಮಂಡಲರಾಗ್ತಾರೆ. ನನ್ನನ್ನು ಕೆಣಕಬೇಡಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದರೆ, DK ಶಿವಕುಮಾರ್ ಅವರು ಅದೊಂದು ವಿಷಯವನ್ನು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರು ಅನ್ನೋದು ಇನ್ನೂ ಯಾರಿಗೂ ಅರ್ಥ ಆಗ್ತಿಲ್ಲ. ನಮಗೇನಾದ್ರೂ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಅಥವಾ ಪ್ರಶ್ನೆ ಏನಂದರೆ, ಕಾಂಗ್ರೆಸ್ನ ಹೈಕಮಾಂಡ್ ಆದಂತಹ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಯಾಕೆ ಈ ಯೋಜನೆಯನ್ನು ತಡೀತಾ ಇಲ್ಲ ಅನ್ನೋದು. ನೋಡಿ, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ ಯೋಜನೆಯನ್ನು ವಿರೋಧ ಮಾಡ್ತಾರೆ.
ಬುಡಕಟ್ಟು ಜನಾಂಗ ಹಾಗೂ ಪರಿಸರದ ಕಾಳಜಿ ಬಗ್ಗೆ ಹೇಳ್ತಾರೆ. ಆದರೆ ಸುಮಾರು 135 ಸ್ಥಾನಗಳನ್ನು ಕೊಟ್ಟಿರುವಂತಹ ಕರ್ನಾಟಕದ ರೈತರ ಬಗ್ಗೆ ಯಾಕಾಗಿ ಈ ಕಾಳಜಿ ಇಲ್ಲ? ಇದನ್ನು ಯಾಕೆ ತಡಿತಾ ಇಲ್ಲ? ಒಂದು ಮಾತು ಅವರೇನಾದರೂ ಹೇಳಿದ್ರೆ DK ಶಿವಕುಮಾರ್ ಅವರು ಇದನ್ನು ನಿಲ್ಲಿಸಬಹುದಲ್ವಾ? ಯಾವುದೇ ಲಾಭ ಇಲ್ಲ, ತನ್ನ ಕನಸು ಅಲ್ಲ ಅಂದಮೇಲೆ DK ಶಿವಕುಮಾರ್ ಅವ್ರಿಗಾದ್ರೂ ಈ ಪ್ರಾಜೆಕ್ಟ್ ಯಾಕೆ ಬೇಕು? ಬಿಟ್ಬಿಡಿ ಅಲ್ಲ DK ಸಾಹೇಬ್ರೆ. ಇದು ಇಡೀ ರಾಜ್ಯದ ಜನರ ಆಶಯ ಕೂಡ ಹೌದು. ಸದ್ಯ CM DK ಶಿವಕುಮಾರ್ ಅವರು ಈ ಯೋಜನೆ ಸಲುವಾಗಿ ಒಂದು ಸಮಿತಿಯನ್ನು ರಚನೆ ಮಾಡೋದಾಗಿ ಹೇಳಿದ್ದಾರೆ. ಇದು ಯೋಜನೆಯಿಂದ ಹಿಂದೆ ಸರಿದಿದ್ದ ಅಥವಾ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ಅನ್ನೋದು ಈಗಿರುವಂತಹ ಅನುಮಾನ. ಇದೆಲ್ಲದಕ್ಕೂ ಉತ್ತರ ಖಂಡಿತ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ. ವೀಕ್ಷಕರೇ, ಬಿಡದಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೇವೇಗೌಡರ ಎಂಟ್ರಿಯಿಂದ ಎಲ್ಲವೂ ಬದಲಾಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.